ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಕುಂಬಳಕಾಯಿ ಹಾಗೆ ಹೆಸರು ಕಾಳನ್ನ ಬಳಸಿ ಸಿಂಪಲ್ ಆಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಬಸ್ಸಾಂಬಾರನ್ನ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಬಸ್ಸಾಂಬಾರು. ಕಾಳುಗಳು, ಸೊಪ್ಪು ಹಾಗೆ ಕೆಲವೊಂದು ತರಕಾರಿಗಳನ್ನ ಹಾಕಿ ಮಾಡ್ತೀವಿ. ಅದರಲ್ಲೂ ಈ ಕುಂಬಳಕಾಯಿ ಹೆಸರು ಕಾಳು ಹಾಕಿ ಮಾಡಿದಾಗ ಒಂದು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ, ಮಸ್ತಾಗಿರುತ್ತೆ. ಯಾರೂ ಟ್ರೈ ಮಾಡಿರಲ್ಲ, ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಸರಿನಾ. ಇವಾಗ ಈ ಸೈಜಿನ ಕುಂಬಳಕಾಯಿ ತಗೊಂಡಿದ್ದೀನಿ. ಕುಂಬಳಕಾಯಿ ಪಲ್ಯ ಅಂತ ಅಂದ್ರೇ ಸಖತ್ತಾಗಿರುತ್ತೆ ರೊಟ್ಟಿಗೆ, ಅದರಲ್ಲೂ ಬಸ್ಸಾಂಬಾರ್ಗೆ ಇನ್ನೂ ಚೆನ್ನಾಗಿರುತ್ತೆ. ಹೆಸರು ಕಾಳು ನೀವು ಹಾಗೆ ಹೆಸರು ಕಾಳನ್ನು ತಗೋಬಹುದು, ಇಲ್ಲಾಂದರೆ ಇದು ಸ್ವಲ್ಪ ಇಷ್ಟು ಕುರಂಬಳೆ ಅಂತೀವಲ್ವ, ಸ್ವಲ್ಪ ಮೊಳಕೆ ಬರ್ಸಿದ್ದೀನಿ, ಯಾಕಂದರೆ ಬೇಗ ಬೇಯತ್ತೆ ಅಂತ ಅಂದ್ಬಿಟ್ಟು. ಬನ್ನಿ ಆಗಿದ್ರೆ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಹೆಸರು ಕಾಳು ಹಾಕೊಬಿಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಸರು ಕಾಳನ್ನ ಹಾಕ್ಕೊಳ್ಳಿ. ನಾನು ಒಂದು ಬೌಲ್ ಫುಲ್ ಹಾಕೋತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕಾಳಿಗೆ ನೀಟಾಗಿ ಉಪ್ಪೆಲ್ಲ ಹಿಡೀಲಿ. ಇವಾಗ ಕುಂಬಳಕಾಯಿ ಕಟ್ ಮಾಡ್ಕೊಳ್ಳೋಣ. ಈ ಕುಂಬಳಕಾಯಿ ನೀಟಾಗಿ ತೊಳ್ಕೊಬಿಡ್ತೀನಿ. ಇದನ್ನು ಎಣ್ಣೆ ಸೋಗಿಸ್ದೆ ಇಟ್ಟರೆ ಒಂದು 6 ತಿಂಗಳಿಂದ 7 ತಿಂಗಳು ತನಕನೂ ಇಡಬಹುದು, ಆದರೆ ಎಣ್ಣೆ ಸೋಕಿಸ್ಬಾರ್ದು. ನಮ್ಮ ಕಡೆ ಸೈಡು ಫಸ್ಟು ಇದನ್ನ ಕಟ್ ಮಾಡೋದಿಲ್ಲ, ಈ ಥರ ಹೊಡಿಬೇಕು. ಒಡ್ದೇನೆ ಅಂದರೆ ಹೊಸ್ಲು ಮೇಲೆ ಹೊಡಿಬೇಕು. ಇಲ್ಲೆಲ್ಲ ಹೊಸ್ಲು ಮೇಲೆ ನಾನು ಹೊಡಿಯಲ್ಲ, ಇಲ್ಲೇ ಡೈರೆಕ್ಟಾಗಿ ಸೆಲ್ಫ್ ಮೇಲೆ ಹೊಡೆದು ಬಿಡ್ತೀನಿ. ಇವಾಗ ಕಟ್ ಮಾಡ್ಕೋಬಹುದು. ಸೊ ನೋಡೋದಕ್ಕೆ ಸಗದಾಗಿದೆ, ಸಿಹಿ ಕುಂಬಳ ಸ್ವೀಟಾಗಿರುತ್ತೆ. ಇವಾಗ ಇದನ್ನು ಹೆಚ್ಕೋತೀನಿ. ದಪ್ಪ ಸೈಜಾಗೆ ಹೆಚ್ಕೊಂಡು ಹೆಸರು ಕಾಳು ಜೊತೆನೆ ಬೇಯಕ್ಕೆ ಹಾಕೋತೀನಿ. ಆ ಬೀಜ ಒಣಗಿಸಿ ಇಟ್ಕೊಂಡ್ರೆ ತಿನ್ನಬಹುದು, ತುಂಬ ಚೆನ್ನಾಗಿರುತ್ತೆ. ಅದನ್ನೇ ದುಡ್ಡು ಕೊಟ್ಟು ತಗೋ ತಿಂತೀವಿ, ಅದ್ರ ಬದಲು ಮನೇಲೇ ಸಿಗತ್ತಲ್ವಾ, ಸೊ ಅದನ್ನೇ ತಿನ್ಬೋದು. ನೋಡಿ, ನಾನು ಈ ಸೈಜಲ್ಲಿ ಹೆಚ್ಕೋತಿದ್ದೀನಿ. ಈ ಸೈಜಲ್ಲಿ ಬೇಗ ಬೆಂದ್ಕೊಬಿಡತ್ತಲ್ವ, ಈ ಸೈಜಲ್ಲಿ ಹೆಚ್ಕೊಂಡು ಇದನ್ನೇ ಹೆಸರು ಕಾಳು ಜೊತೆ ಹಾಕೋತೀನಿ. ಸೊ ಎಲ್ಲನೂ ಹೆಚ್ಕೊಬಿಡೋಣ ಬನ್ನಿ. ಹೆಸರು ಕಾಳು ಜೊತೆ ಎಲ್ಲ ಕುಂಬಳಕಾಯಿನೂ ಹಾಕೋತೀನಿ. ಒಂದು ಫುಲ್ಲು ಕುಂಬಳಕಾಯಿ ತಗೊಂಡಿದ್ದೀನಿ. ನಾನು ಹೆಸರು ಕಾಳು ಹಾಕಿದ್ದೀನಲ್ವ, 2 ಸಮವಾಗಿರಬೇಕು. ಕುಂಬಳಕಾಯಿ ಹೆಸರು ಕಾಳು 2. ಇನ್ನು ಅರ್ಧನೂ ಸಹ ಕಟ್ ಮಾಡಿ ಹಾಕೋತೀನಿ. ಈ ಥರ ಕುದೀತಾ ಇದೆ, ಚೆನ್ನಾಗಿ ಬೇಯಲಿ ಎರಡೂ. ಬೆಂದ ಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ಚೆನ್ನಾಗಿ ಬೇಯಬೇಕು ಎರಡೂ. ಇವಾಗ ನೋಡೋಣ ಎಷ್ಟು ಬೆಂದಿದೆ ಅಂತ. ಪರ್ಫೆಕ್ಟಾಗಿ ಬೆಂದಿದೆ, ನೋಡ್ಬೋದು ನೀವು. ಒಂದು ಕುಂಬಳಕಾಯಿನ ಈ ಥರ ಇದು ಮಾಡಿದ್ರೆ ಕಟ್ಟಾಗಬೇಕು. ನೋಡಿ, ಬೆಣ್ಣೆ ಥರ ಕಟ್ಟಾಗ್ತಿದೆ, ಬೆಂದಿದೆ. ಹೆಸರು ಕಾಳು ಇಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಸೊ ಇದನ್ನು ಇವಾಗ ಬಸ್ಕೊಬಿಡೋಣ. ಕಾಳು ಸಪ್ರೇಟು ಮತ್ತು ಅದ್ರ ರಸ ಸಪ್ರೇಟ್ ಮಾಡ್ಕೋಬೇಕು. ಬಸ್ಸಾಂಬಾರು ಅಂದರೆ ಈ ಥರ ಬಸ್ತು ಮಾಡುವ ಸಾಂಬಾರಿಗೆ ಬಸ್ಸಾಂಬಾರು ಅಂತ ಅಂತೀವಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಕಾಯ್ದಿದೆ. ಇವಾಗ ಕಾಳು ಒಗ್ಗರಣೆ ಮಾಡ್ಕೊಬಿಡೋಣ. ಸಾಂಬಾರು ತುಂಬಾ ಸಿಂಪಲ್ಲು. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ನಾನು. ಒಂದು 3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾಯ್ದಿದೆ. ಇವಾಗ 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಗೆ 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕೋತೀನಿ. ಚೆನ್ನಾಗಿ ಸಿಡಿಲಿ. ಇಲ್ಲಿ ಡೈರೆಕ್ಟಾಗಿ ನಾನು ಸಾಂಬಾರಿಗೆ ಹಾಗೆ
ಕಾಳಿಗೆ ಎರಡಕ್ಕೂ ಒಂದರಲ್ಲೇ ಒಗ್ಗರಣೆ ಹಾಕ್ಕೊಂಡು ಎತ್ಕೋತೀನಿ. ಯಾಕಂದರೆ ನಾನು ಕಡಿಮೆ ಸಮಯದಲ್ಲಿ ಮಾಡೋದು ಅಂತ ಹೇಳಿದ್ದೀನಲ್ವ ನಿಮಗೆ. ಸೊ ತುಂಬಾ ಸಿಂಪಲ್ ಅಂದರೆ ಸಿಂಪಲ್ಲು, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಚಟಪಟ ಅಂದ ನಂತರ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ನಂತರದಲ್ಲಿ ಕರಿಬೇವಿನ ಸೊಪ್ಪು ಎಳೆದು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಬೆಳ್ಳುಳ್ಳಿ ಫ್ರೈ ಆಗಿದೆ. ಒಂದು 3 ಈರುಳ್ಳಿ ಹಾಕ್ಕೊಂಡು ಇದನ್ನು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊತೀನಿ. ನೋಡೋಣ ಇವಾಗ. ಸೊ ಇಷ್ಟು ಫ್ರೈ ಆಗಿದೆ. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಈರುಳ್ಳಿ, ಜೀರಿಗೆ ಹಾಗೆ ಕರಿಬೇವು ಹಾಕಿದ್ದೀನಲ್ವ, ಇದು ಇಷ್ಟು ಸಮೇತ ಈ ಪಾತ್ರೆಗೆ ಹಾಕೋತೀನಿ. ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಆ ಪಾತ್ರೆಗೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಎಣ್ಣೆ ಸಮೇತ. ನಂತರದಲ್ಲಿ ಇನ್ನೊಂದು ಸ್ವಲ್ಪ ತಗೊಂಡು, ಮೆಣಸಿನ್ಕಾಯಿ ಬೇಡ, ಅದು ಬಿಟ್ಟು ಇನ್ನೆಲ್ಲ ಇನ್ನೊಂದು ಸ್ವಲ್ಪ ತಗೊಂಡು ರುಬ್ಬೋದಕ್ಕೆ ಹಾಕೋತೀನಿ. ಗೊತ್ತಾಯಿತು ಅನಿಸುತ್ತೆ, ಅಷ್ಟೇ. ಇವಾಗ ಈ ಒಂದು ಇಕ್ಕಿರುತ್ತಲ್ವ, ಇದಕ್ಕೆ ಕುಂಬಳಕಾಯಿ ಹಾಗೆ ಹೆಸರು ಕಾಳು ಬಸ್ಕೊಂಡಿರ್ತೀವಲ್ವ, ಈ ಬಸ್ತಿರೋದನ್ನ ಹಾಕ್ತೀನಿ. ಹೀಗೆ ಬಸ್ತಿರೋದನ್ನ ಹಾಕೊಂಡು ಇದಿಷ್ಟು ಮಡ್ಕೊತೀನಿ. ಏನಕ್ಕೆ ಅಂದರೆ ರುಬ್ಬಾಗಿ ಹಾಕೊಳ್ಳೋದಕ್ಕೆ ಇದಿಷ್ಟು ಮಡಗ್ತೀನಿ. ಸೊ ಇದಿಷ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ನೀರಿನಂಶ ಎಲ್ಲ ಇಂಗಲಿ. ಇವಾಗ ರುಬ್ಬೋದಕ್ಕೆ ಅದು ಹುರ್ಕೊಂಡಿದ್ದೆ ಅಲ್ವ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದು ಹಾಕಿದ್ದೀನಲ್ವ. ಇವಾಗ ಇದಕ್ಕೆ ನಾನು ಬೇಳೆ ಸಾಂಬಾರು ಖಾರದ ಪುಡಿ ಹಾಕೋತಾ ಇದ್ದೀನಿ. 1-2 ಸ್ಪೂನಷ್ಟು ಹಾಕೋತೀನಿ. ಅಂದರೆ ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ತಗೊಳ್ಳಿ. ನಂತರದಲ್ಲಿ ಅದಕ್ಕೆ ಹುಣಸೆಹಣ್ಣು, ನೀವು ರಸನಾರು ಹಾಕೋಬಹುದು ಅಥವಾ ಡೈರೆಕ್ಟಾಗಿ ಹುಣಸೆಹಣ್ಣಾರು ಹಾಕೋಬಹುದು. ಹಾಗೆ ನೀವು ಬಸ್ತಿ ಇಟ್ಕೊಂಡಿರ್ತೀರ ಅಲ್ವಾ, ಸ್ವಲ್ಪ ಹೆಸರು ಕಾಳು, ಕುಂಬಳಕಾಯಿ, ಇದನ್ನು ಸಹ ನೀವು ರುಬ್ಬೋದಕ್ಕೆ ಹಾಕಬೇಕು. ಆವಾಗಲೇ ಟೇಸ್ಟ್ ಬರೋ ಅಂಥದ್ದು. ನಾನು ಇನ್ನೇನು ಹಾಕಲ್ಲ ಇದಕ್ಕೆ, ಇಷ್ಟೇ ರುಬ್ಬುವ ಪದಾರ್ಥಗಳು. ತುಂಬ ಸಿಂಪಲ್ ಅಲ್ವಾ. ಕಾಯಿನೂ ರುಬ್ಬೋ ಹಾಗಿಲ್ಲ, ಈ ಕಾಯಿನೇ ಬೇಡ ಈ ಸಾಂಬಾರಿಗೆ ಆ್ಯಕ್ಚುಲಿ. ಇದಿಷ್ಟನ್ನು ರುಬ್ಕೊಬಿಡೋಣ. ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಬರ್ತೀನಿ. ಇವಾಗ ನೋಡಿದ್ರಲ್ವ, ನುಣ್ಣಗೆ ರುಬ್ಕೊ ಬಂದಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ಒಗ್ಗರಣೆ ಎತ್ತಾಕೊಂಡಿದ್ದೆ ಅಲ್ವಾ ಕುಕ್ಕರ್ಗೆ, ಈ ಕುಕ್ಕರ್ಗೆ ನೀವು ಬಸ್ತಿ ಇಟ್ಕೊಂಡಿರ್ತೀರ ಅಲ್ವಾ ಕಾಳು ಹಾಗೆ ಕುಂಬಳಕಾಯಿ ರಸ, ಆ ನೀರನ್ನು ಹಾಕಿ, ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಇದಕ್ಕೆ ರುಬ್ಬಿರುವ ಮಸಾಲೆ ಹಾಕಿ ತಿಕ್ನೆಸ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ಎಷ್ಟು ಸಿಂಪಲ್ ಅಲ್ವಾ. ಸೊ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಕುಂಬಳಕಾಯಿ ಹೆಸರು ಕಾಳು ಸಿಹಿ ಇರುತ್ತಲ್ವ, ಅದ್ರ ರಸನೇ ಬಿಟ್ಕೊಂಡಿರುತ್ತೆ. ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇದನ್ನು ಒಂದು ಕುದಿಸೋ ಅವಶ್ಯಕತೆ ಇಲ್ಲ, ಎಲ್ಲ ಹುರಿದಿರೋದು ಬೇಯಿಸಿರೋದೇ ಹಾಕಿರೋದಲ್ವ. ಸೊ ಆದರೂ ಒಂದು ಕುದಿಸ್ಕೊತೀನಿ ಇದನ್ನು. ನೋಡೋಣ, ಕಾಳು ರೆಡಿಯಾಗಿದೆ. ಒಗ್ಗರಣೆ ಹಾಕಿದ್ರೆ ಅಷ್ಟೇ ಮುಗೀತು. ಕಾಳು ಸೂಪರಾಗಿ ಪರ್ಫೆಕ್ಟಾಗಿ ಆಗಿದೆ. ನೋಡ್ತಿದ್ರೆ ತಿನ್ನಬೇಕು ಅನ್ನಿಸ್ತಿದೆ. ಒಳ್ಳೆ ಗೆಣಸು ಥರ ಆಗಿದೆ. ಇವಾಗ ಕುದಿ ಬರಲಿ. ಇದೇ ಗಟ್ಟಿ ಆಗುತ್ತೆ. ನಿಮ್ಗೆ ಎಷ್ಟು ಬೇಕು ತಿಕ್ನೆಸ್ಸು ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬಂದರೆ ಕಾಳೆಲ್ಲ ರುಬ್ಬಾಕಿರ್ತೀವಲ್ವ, ಗಟ್ಟಿ ಬರುತ್ತೆ. ತೋರಿಸ್ತೀನಿ ಆಮೇಲೆ. ಸಾಂಬಾರು ಕುದೀತಾ ಇದೆ. ಸೊ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸಾಂಬಾರು. ಗ್ಯಾಸ್ ಆಫ್ ಮಾಡ್ಕೊತೀನಿ. ಮುದ್ದೆ ಒಂದೇ ಬಾಕಿ.
ತುಂಬ ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಸೊ ಅಷ್ಟೇ ಸಾಫ್ಟಾಗಿ ನೀಟಾಗಿ ಬೆಂದಿದೆ, ಪರ್ಫೆಕ್ಟಾಗಿ. ಜಾಸ್ತಿನೂ ಬೆಂದಿಲ್ಲ, ಕಮ್ಮಿನೂ ಬೆಂದಿಲ್ಲ. ಕಾಳುಗಳು ಹಾಗೆ ಎಲ್ಲ ತುಂಬ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.